5% ಸಭಾಧ್ಯಕ್ಷರೇ, ಈ ರೀತಿಯಲ್ಲಿ ಈ ಎಲ್ಲ ರಾಜ್ಯಗಳಲ್ಲಿ ಕೂಡ ಎಕಾನಮಿಗಳು ಡೆಡ್ ಆಗಿ ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೆ ಕೇಂದ್ರ ಸರ್ಕಾರ ಇವತ್ತು ನಮ್ಮ ತೆರಿಗೆಯನ್ನು ತಗೊಂಡೋಗಿ ಆ ರಾಜ್ಯಗಳನ್ನ ಅಭಿವೃದ್ಧಿ ಮಾಡಿ ಇವತ್ತು ನಮಗೆ ತಾರತಮ್ಯ ಮಾಡ್ತಾ ಇರ್ತಕ್ಕಂಥದ್ದು ಎದ್ದು ಕಾಣುತ್ತೆ ಸಭಾಧ್ಯಕ್ಷರೇ. ಆದ್ದರಿಂದ ಇದನ್ನ ಈ ಕೂಡಲೇ ಸರಿ ಮಾಡಿ ರಾಜ್ಯಕ್ಕೆ ಬರಬೇಕಾದಂಥ ತನ್ನ ತೆರಿಗೆಯ ಪಾಲನ ಕೊಡಿಸಂತ ಕೆಲಸನ ಮಾಡಬೇಕು ಸಭಾಧ್ಯಕ್ಷರೇ. ಮುಂದುವರೆದು ಇವತ್ತೇನೊಂದು ಕಡೆ ತೆರಿಗೆಯ ಪಾಲು ಬರ್ತಾ ಇಲ್ಲ, ನಮಗೂ ಕೂಡ ಟ್ಯಾಕ್ಸ್ ಹಾಕಕ್ಕಾಗ್ತಾ ಇಲ್ಲ. ಹೋಗ್ಲಿ, ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗಗಳಾದರೂ ಸೃಷ್ಟಿಯಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಸುಮಾರು 25 ವರ್ಷದ ಹಿಂದೆಗಡೆ ಅಟಲ್ ಬಿಹಾರಿ ವಾಜಪೇಯಿ ಜಿ ಅವರು ಬಂದು ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಮಾತಂದ್ರು, ವಿಶ್ವದ ನಾಯಕರು, ಎಲ್ಲ ಥರದ ನಾಯಕರುಗಳಾಗಿರ್ಬೋದು, ಇಂಡಸ್ಟ್ರಿಯಲ್ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಮೊಟ್ಟ ಮೊದಲನೇದಾಗಿ ಬೆಂಗಳೂರಲ್ಲಿಳಿದು ಬೆಂಗಳೂರಿಂದ ದೇಶಾದ್ಯಂತ ಬೇರೆ ಬೇರೆ ಕಡೆಗಳಿಗೆ ಓಡಾಡ್ತಾರಂತೇಳಿ ಇವತ್ತೇನೊಂದು ಕಲ್ಪನೆ ಇಟ್ಕೊಂಡಿದ್ರು, ಏನೊಂದು ಆಶೆ ಇಟ್ಕೊಂಡಿದ್ರು ಅವ್ರು 25 ವರ್ಷದಿಂದ, ಅದು ಇವತ್ತು ವಾಸ್ತವವಾಗಿದೆ. ಬೇರೆ ಬೇರೆ ವಿದೇಶಗಳಿಂದ ದೇಶಗಳಿಂದ ಬರಂಥ ಬಂಡವಾಳ ಹೂಡಿಕೆದಾರರೆಲ್ಲರೂ ಕೂಡ ಮೊಟ್ಟ ಮೊದಲನೇದಾಗಿ ಎಲ್ಲಾದರೂ ಬಂದರೆ ಅದು ಬೆಂಗಳೂರು ನಗರಕ್ಕೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಸಭಾಧ್ಯಕ್ಷರೇ. ಆದರೆ ಒಂದು ದುರ್ದೈವ ಏನಂತಂದ್ರೆ, ಅಂದಿನ ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿಜಿಗಿದ್ದಂಥ ಒಂದು ದೊಡ್ಡ ಮನೋಭಾವ, ಇಲ್ಲಿ ಅಭಿವೃದ್ಧಿ ಆಗಲಿ ಅಂತಿದ್ದು ಇವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯಲ್ಲಿ ಇಲ್ಲ ಸಭಾಧ್ಯಕ್ಷರೇ. ಯಾರಾದರೂ ದೊಡ್ಡ ಉದ್ಯಮಿ ಬಂಡವಾಳದಾರ ಬಂದು ಬೆಂಗಳೂರಲ್ಲಿ ನಾವೇನಾದರೂ ಮಾಡ್ತೀವಿ ಅಂತಂದ್ರೆ ದೊಡ್ಡ ಕಚೇರಿಯಿಂದ ಅವ್ರ ಫೋನ್ ಕಾಲ್ ಬರ್ತದೆ ಅವ್ರಿಗೆ, ಇಲ್ಲ ನೀವೇನಾದರೂ ಬೇರೆ ರಾಜ್ಯಗಳಿಗೆ ಹೋಗ್ಬೇಕು, ನೀವು ಗುಜರಾತ್ಗೆ ಹೋಗ್ಬೇಕು, ನೀವು ಆಸಾಮ್ಗೆ ಹೋಗ್ಬೇಕು, ನೀವು ಒರಿಸ್ಸಾಗೆ ಹೋಗ್ಬೇಕು ಅಂತೇಳಿ ಅವ್ರ ಮೇಲೆ ಹೆದರಿಕೆ ಬರ್ತದೆ, ಬೆದರಿಕೆ ಬರ್ತದೆ, ಅವ್ರ ಮೇಲೆ ಒತ್ತಡ ಬರ್ತದೆ. ಇವತ್ತು ಕೇಂದ್ರ ಸರ್ಕಾರ ನಮಗೆ ತೆರಿಗೆಯನ್ನು ಕೊಡದರೆ ಪರವಾಗಿಲ್ಲ, ಹೋಗ್ಲಿ ನಾವು ಮಾಡಿರ್ತಕ್ಕಂಥ ಬೆಂಗಳೂರಲ್ಲಿರ್ತಕ್ಕಂಥ ಈ ಒಂದು ಇಕೋಸಿಸ್ಟಮ್ ನಾವೇನ್ ಡೆವಲಪ್ ಮಾಡಿದ್ದೀವಿ, ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಕೂಡ ನೀವು